ನಮಸ್ತೆ, ವೆಲ್ಕಮ್ ಟು ನೇತ್ರ ರಘು ಯೂಟ್ಯೂಬ್ ಚಾನಲ್. ಇದು ಗುರುವಾರದ ಮಿನಿ ವ್ಲಾಗ್ ಆಗಿರುತ್ತೆ. ಈಗ ಆಲ್ರೆಡಿ ಟೈಮ್ ಬಂದು 9:30 ಆಗಿದೆ. ಸೊ ಬೆಳಗ್ಗೆ ಟಿಫನ್ ಮಾಡಿ ಮನೆ ಕೆಲಸ ಎಲ್ಲ ಮುಗಿಸಿ ಪಾಪುನ ಸ್ಕೂಲಿಗೆ ಕಳಿಸ್ಬಿಟ್ಟು ಫ್ರೆಶ್ ಅಪ್ ಆಗಿ ಈಗ ನಾನು ದೇವ್ರ ಮನೆ ಕ್ಲೀನ್ ಮಾಡ್ಕೊಬೇಕಿತ್ತು. ಸೊ ದೇವ್ರ ಸಾಮಾನೆಲ್ಲ ತೊಗೊಬಂದು ತೊಳ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಫಸ್ಟು ದೇವ್ರ ಸಾಮಾನೆಲ್ಲ ತೊಳೆದು ಅರಿಶಿನ ಕುಂಕುಮ ಇಟ್ಟು ಕಳಸ ರೆಡಿ ಮಾಡಿಕೊಂಡು ಹೂವು ಹಾಕಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಆಮೇಲೆ ದೇವ್ರ ಮನೆ ಕ್ಲೀನ್ ಮಾಡೋಕ್ಕೆ ಹೋಗ್ತೀನಿ. ಸೊ ದೇವ್ರ ಮನೆಯಲ್ಲಿ ರಾಯರ ಫೋಟೋನ ಕೆಳಗಡೆ ಇಟ್ಟಿದ್ದೆ. ಸೊ ಹಂಗಾಗಿ ಸ್ವಲ್ಪ ಇಕ್ಕಟ್ಟು ಅನ್ನಿಸ್ತಾ ಇತ್ತು. ಜಾಗ ಅದು ದೇವ್ರ ಮನೆಯೂ ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ಫೋಟೋಸು ಜಾಸ್ತಿ ಇರೋದ್ರಿಂದ ನನಗಲ್ಲಿ ಕಂಫರ್ಟಬಲ್ಲೇ ಆಗ್ತಿರ್ಲಿಲ್ಲ. ಹಾಗಾಗಿ ಅವ್ರಿಗೆ ಹೇಳ್ತಾಯಿದ್ದೆ, ರಾಯರ ಫೋಟೋ ಸ್ವಲ್ಪ ಮೇಲೆ ಹೊಡ್ಕೊಡಿ ಅಂತೇಳ್ಬಿಟ್ಟು. ಅದಕ್ಕೋಸ್ಕರ ಬಂದಿದ್ದರು ತಿರ್ಗಾ ಆಫೀಸಿಂದ. ಹೊಡ್ಕೊಡ್ತೀನಿ ಅಂದ್ಬಿಟ್ಟು ಬಂದು ನನಗೆ ರಾಯರ ಫೋಟೋನ ಗೋಡೆಗೆ ಹೊಡೆದ್ಬಿಟ್ಟು ನೀಟಾಗಿ ರೆಡಿ ಮಾಡಿಕೊಟ್ರು. ನನಗೆ ತುಂಬ ಜನ ಹೇಳಿದ್ದಾರೆ, ವಾರಕ್ಕೊಂದು ಸತಿ ದೇವ್ರ ಸಾಮಾನು ತೊಳಿಬಾರ್ದು, ಕಳಸ ತೆಗಿಬಾರ್ದು ಅಂತ ಹೇಳ್ತಾರೆ. ಬಟ್ ನಮ್ಮ ಮನೇಲೆಲ್ಲ ನಾನು ನೋಡ್ದಂಗೆ ನಮ್ಮ ಅಜ್ಜಿನೂ ಕೂಡ ವಾರಕ್ಕೊಂದು ಸತಿ, ವಾರ ಯಾವತ್ತು ಮಾಡ್ತೀವಿ ನಾವು, ಸೋಮವಾರನೋ ಮಂಗಳವಾರನೋ ಅಥವಾ ಶನಿವಾರನೋ ಅಥವಾ ಶುಕ್ರವಾರ ಕಳಸ ತೆಗಿಬಾರ್ದು, ಮಂಗಳವಾರ ಕಳಸ ತೆಗಿಬಾರ್ದು ಅಂತ ಗೊತ್ತು. ಬಟ್ ಕೆಲವ್ರು ಏನು ಹೇಳ್ತಾರೆ, ವಾರಕ್ಕೊಂದು ಸತಿ ಕಳಸ ತೆಗಿಬಾರ್ದು, 15 ಡೇಸ್ಗೊಂದು ಸತಿ ಕಳಸ ತೆಗಿಬೇಕು, ಮತ್ತು ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಹಿಂದಿನ ದಿನವೇ ಕಳಸ ತೆಗೆದು ರೆಡಿ ಮಾಡ್ಕೊಬೇಕು, ಯಾವಾಗಲೂ ತೆಗಿಬಾರ್ದು ಅಂತ ಹೇಳ್ತಾರೆ. ಬಟ್ ಇದ್ರ ಬಗ್ಗೆ ನಂಗೆ ಅಷ್ಟು ಗೊತ್ತಿಲ್ಲ. ನಾನು ನಮ್ಮಮ್ಮ ಮನೆಯಲ್ಲಿ ನಾನು ಯಾವ ರೀತಿ ನಡ್ಸ್ಕೊಂಬರ್ತಿದ್ದೀನೋ ಈಗಲೂ ಅದೇ ಥರ ಮಾಡ್ತೀನಿ. ವಾರಕ್ಕೊಂದು ಸತಿ ಕಂಪಲ್ಸರಿ ತೆಗೆದು ಕಳಸ ಎಲ್ಲ ಚೇಂಜ್ ಮಾಡಿ, ನೀರು ಎಲೆ ಎಲ್ಲ ಚೇಂಜ್ ಮಾಡಿ ಗುರುವಾರ ಕಂಪಲ್ಸರಿ ನಾನು ವಾರ ಮಾಡೇ ಮಾಡ್ತೀನಿ. ಬಟ್ ತುಂಬ ಜನ ಹೇಳ್ತಾರೆ 15 ದಿವಸಕ್ಕೊಂದ್ಸಲಿ ತೆಗಿಬೇಕು, ವಾರ ತೆಗಿಬಾರ್ದು ಅಂತ. ಅದು ಸರಿನಾ ತಪ್ಪ ನನಗೆ ಗೊತ್ತಿಲ್ಲ. ಯಾರಿಗಾನ ಗೊತ್ತಿದ್ರೆ ಕಮೆಂಟ್ ಮಾಡಿ. ನಾನು ಮಾತ್ರ ಕಂಪಲ್ಸರಿ ಗುರುವಾರನೇ ತೆಗಿಯೋದು. ನಾನು ಆ್ಯಕ್ಚುಲಿ ನಮ್ಮ ಮನೆ ದೇವ್ರ ವಾರ ಬಂದುಬಿಟ್ಟು ಮಂಗಳವಾರ ಮತ್ತು ಶನಿವಾರ. ಮಂಗಳವಾರ ಕಳಸ ತೆಗಿಬಾರ್ದು ಅಂತ ಹೇಳ್ತಾರೆ. ಶನಿವಾರ ನನಗೂ ಸ್ವಲ್ಪ ಸ್ಯಾಟರ್ಡೇ ಇರೋದ್ರಿಂದ ಪಾಪು ಸ್ಕೂಲಿಗೆ ಬೇಗ ಹೋಗ್ತಾಳೆ. ಆಲ್ಮೋಸ್ಟ್ ಅವಾಗಿಂದನೂ ಸ್ವಲ್ಪ ನನಗೆ ಗುರುವಾರ ವಾರ ಮಾಡಿ ರೂಢಿ ಇದೆ. ಅವಾಗಿಂದ ನಾನು ಸಾಯಿಬಾಬಾನ ಪೂಜೆ ಮಾಡ್ಕೊಂಡು ಬಂದಿದ್ದೀನಿ. ಸೊ ಹಂಗಾಗಿ ಗುರುವಾರ ಕಂಪಲ್ಸರಿ ನಾನು ಮಾಡ್ಕೊತೀನಿ. ಸೊ ಶನಿವಾರಕ್ಕೂ ಆಗುತ್ತೆ ಮತ್ತು ಮಂಗಳವಾರಕ್ಕೂ ಆಗುತ್ತೆ, ತಲೆನೋವು ಇರೋದಿಲ್ಲ ಅಂತ ಹೇಳ್ಬಿಟ್ಟು. ಫೈನಲಿ ಎಲ್ಲ ರೆಡಿ ಮಾಡಿಕೊಂಡು ಇವಾಗ ಪೂಜೆ ಮಾಡ್ಕೊತಾ ಇದ್ದೀನಿ. ದೇವ್ರ ಮನೆ ಕೆಲಸ ಅಂದರೆ 2 ಅವರ್ಸ್ ಆಗೇ ಆಗಿಬಿಡುತ್ತೆ. ಎಷ್ಟು ಬೇಗ ಮಾಡಿದ್ರೂ ಬೇಗ ಮುಗಿಯೋಲ್ಲ. ಮಿನಿಮಮ್ 2 ಅವರ್ಸ್ ಬೇಕಾಗುತ್ತೆ. ಸೊ ಇವಾಗ ಪೂಜೆಗೆಲ್ಲ ರೆಡಿ ಮಾಡಿ ಪೂಜೆ ಮಾಡ್ಕೊತಾ ಇದ್ದೀನಿ. ಪೂಜೆ ಮುಗಿಸಿ ನಾನೀಗ ಡ್ಯೂಟಿಗೆ ಹೊರಡಬೇಕು, ಟೈಮ್ ಆಗೋಯಿತು. ಓಕೆ, ಇವಾಗ ಡ್ಯೂಟಿಗೆ ಹೊರಡ್ತಾ ಇದ್ದೀನಿ. ಬೆಳಗ್ಗೆ ಎಷ್ಟೊತ್ತಿಗೆ ಹೋದರೂ ಟ್ರಾಫಿಕ್ ಅಂತೂ ಕಮ್ಮಿ ಇರೋಲ್ಲ, ಟ್ರಾಫಿಕ್ ಇದ್ದೇ ಇರುತ್ತೆ. ಸೊ ಡ್ಯೂಟಿ ಮುಗಿಸ್ಕೊಂಡು ಬರುವಾಗ ಫುಲ್ಲು ಜೋರು ಮಳೆ ಗೈಸ್, ಸಿಕ್ಕಾಪಟ್ಟೆ ಮಳೇಲಿ ನೆನ್ಕೊಂಡೇ ಬಂದಿದ್ದಾಯಿತು. ಬಂದು ಬೆಳಗ್ಗೆ ವಾರ ಮಾಡಿಕೊಂಡು ಅಡುಗೆ ಮಾಡೋಕ್ಕಾಗಿರಲಿಲ್ಲ. ಸೊ ಹಾಗಾಗಿ ಚಪ್ರದ ಅವರೆಕಾಯಿ ಇತ್ತು, ಸೋಸಿಟ್ಟಿದ್ದೆ. ಸೊ ಅದನ್ನು ಹಾಕ್ಬಿಟ್ಟು ಬಸ್ಸಾರು ಮಾಡಿ ಅನ್ನ ಮುದ್ದೆ ಮಾಡಿ ಊಟ ಮಾಡಿ ಮಲ್ಕೊಳ್ಳೋ ಅಷ್ಟರಲ್ಲಿ 11 o'clock. ಇವತ್ತಿನ ಡೇ ಹೀಗಿತ್ತು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಗುಡ್ ನೈಟ್.